ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಪ್ರೀಂ ಲರ್ನಿಂಗ್ ಅಕಾಡೆಮಿ. ಇದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅವ್ರಿಗೆ ಮಾಡೆಲ್ ಪೇಪರ್ 1 ವಿತ್ ಆನ್ಸರ್. ಎಲ್ಲ ಪೇಪರ್ದು 4 ಪೇಪರ್ನ ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ಗೆ ಈಸಿ ಆಗುತ್ತೆ. ಯಾವ ಕ್ವಶನ್ಗೆ ಯಾವ ಥರ ಬರೀಬೇಕು, ಎಷ್ಟು ಮಾರ್ಕ್ಸ್ಗೆ ಎಷ್ಟು ಕ್ವಶನ್ ಬರೀಬೇಕು ಈಸಿಯಾಗಿ ಸಿಗುತ್ತೆ, ಗೊತ್ತಾಗುತ್ತೆ. ಡೌಟ್ ಏನೇ ಇದ್ದರೂ ಕಮೆಂಟ್ ಮಾಡಿ. ಎಲ್ಲ ಸಬ್ಜೆಕ್ಟು 4 ಪೇಪರ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಫಸ್ಟ್ ಪೇಪರು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಪರ್ಸ್ಗೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಟ್ಯೂಸ್ಡೇಯಿಂದ ಕನ್ನಡ ಫಸ್ಟ್ ಪೇಪರ್ ಸ್ಟಾರ್ಟ್ ಆಗುತ್ತೆ. ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಪೇಪರು 4 ಪೇಪರ್ಸ್ನ ಪ್ರಾಕ್ಟೀಸ್ ಮಾಡಿ. ಸೊ ಇದು ನಿಮಗೆ ಒಂದು ಫಸ್ಟ್ ಮಾಡೆಲ್ ಪೇಪರು 3 hours 15 minutes ಇರುತ್ತೆ ಟೈಮು. ಅದರಲ್ಲಿ 15 minutes ಓದಕ್ಕೆ ಕೊಡ್ತಾರೆ. 100 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಬರೀಬೇಕು, ಫುಲ್ ಪೇಪರು. ಫಸ್ಟ್ ಕ್ವಶನ್, ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗದ ಪಂಚಾಕ್ಷರಗಳು. ಆನ್ಸರ್ ಈಸ್ ಅನುನಾಸಿಕ. ಇದು ನನ್ನ ಜೊತೆನೇ ಓದ್ಕೊಂಡು ಹೊಟ್ಟೋಗಿ ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲೇ ರೆಡಿ ಆಗಿಬಿಡಿ, ಒಂದು ಪೇಪರ್ ರೆಡಿ ಆಗಿಬಿಡ್ತೀರಾ. ಪಂಚಮಿ ವಿಭಕ್ತಿಯ ಕಾರ್ಯಕರ್ತವಿದು. ಆನ್ಸರ್ ಈಸ್ ಅಪದಾನ. ದೇವರು ನಿಮ್ಮೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಗೆರೆಯಲದ ಪದದ ಕಿರಿಯ ರೂಪ ವಿದ್ಯಾರ್ಥಕ. ಬಹುರ್ವಿಹಿ ಸಮಾಸ ಪದವಿದು. ಆನ್ಸರ್ ಈಸ್ ಡಿ ಚಕ್ರಪಾಣಿ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ. ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆ ಆಗಿದೆ. ಸಮಾನಾರ್ಥಕ ಅವ್ಯಯ. ಅದಷ್ಟು ನಿಮಗೆ 6 ಮಾರ್ಕ್ಸ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ನೆಕ್ಸ್ಟ್ ಬಂದು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 4 ಮಾರ್ಕ್ಗಿರುತ್ತೆ. ವೈಶಾಖ ಬೇಸಗೆ, ಪ್ರತಿಹಾರಿ ಪಡಿಯರಿ, ಚೆಲುವಿಕೆ ತದ್ದಿತಾಂತ ಭಾವನಾಮ, ತಿನ್ನುವಿಕೆ ಕೃದಾಂತ ಭಾವನಾಮ, ಮಕ್ಕಳು ಮರಿ ಜೋಡು ನುಡಿ, ಬಟ್ಟ ಬಯಲು ದ್ವಿರುಕ್ತಿ, ಮನುಷ್ಯ ರೂಢನಾಮ, ಪೂಜಾರಿ ಅನ್ವರ್ಥರಾಮ. ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ 7 ಕ್ವಶನ್ ಇರುತ್ತೆ. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು. ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. ಸೊ ಇದರಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ಗೆ ಎಷ್ಟು ಬರೀಬೇಕು ಆನ್ಸರ್ ಅನ್ನೋದು ಐಡಿಯಾ ಸಿಗುತ್ತೆ ನೋಡಿ. ಎಷ್ಟು ಮಾರ್ಕ್ಸಿಗೆ ಕ್ವಶನ್ ಇದೆ, ಎಷ್ಟು ಬರೀಬೇಕು ಅಂತ. ಒಂದೊಂದು ಮಾರ್ಕ್ಗೆ ಒಂದೊಂದು ಸೆಂಟೆನ್ಸಲ್ಲಿ ಸೆಟ್ ಬರೆದ್ರೆ ಸಾಕು. ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು. ಆನ್ಸರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಗಡಿ ಪ್ರದೇಶಗಳಲ್ಲಿ ಬ್ಲ್ಯಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ. ಗಡಿ ಪ್ರದೇಶಗಳಲ್ಲಿ ಯುದ್ಧಕ್ಕಾಗಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದಕ್ಕಾಗಿ ಬ್ಲ್ಯಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಹಾಗೂ ರಾಜಗೃಹದಲ್ಲಿ ಮಂತ್ರಿಯಾಗಿರುವ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು. ಕುದುರೆಯನ್ನು ಲವನು ತನ್ನ ಉತ್ತರೀಯದಿಂದ ಕಟ್ಟಿದನು. ದ್ರೋಣನ ಪರಶುರಾಮರ ಬಳಿಗೆ ಏಕೆ ಬಂದನು. ದ್ರೋಣನು ಪರಶುರಾಮನ ಬಳಿಗೆ ದ್ರವ್ಯಾರ್ಥಿಯಾಗಿ ಬಂದನು. ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಬ್ರಿಟಿಷ್ ಅಧಿಕಾರಿಯ ಹೆಸರೇನು. ಆನ್ಸರ್ ಈಸ್ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡೇಯರ್. ನೆಕ್ಸ್ಟು 10 ಮಾರ್ಕ್ಸ್ಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಇದು ನಿಮಗೆ ಅಟ್ಲೀಸ್ಟ್ 4 ಲೈನಿಂದ 5 ಲೈನ್ ಬರೀಬೇಕು. ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು. ಸೊ ಆನ್ಸರ್ ಇದ್ದೇ ಬರ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಾನು ಇಲ್ಲಿ ಆನ್ಸರ್ ಹೇಳೋಕ್ಕಾಗಲ್ಲ ದೊಡ್ಡ ಬಿಕಾಸ್ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಕ್ವಶನ್ ನಂಬರ್ 19, ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ನಿರಾಶೆಯಿಂದ ಹೇಳಿದ ಮಾತುಗಳು ಯಾವುವು. ಎಷ್ಟು ಬರೀಬೇಕು ಆನ್ಸರ್ಸ್ನ ನೋಡ್ಕೊಳ್ಳಿ. ಲಕ್ಷ್ಮಣನು ಅನ್ನನಾದ ರಾಮನನ್ನು ಸಂತೈಸಿದ ಬಗೆ ಹೇಗೆ. ಸೊ ಇಲ್ಲಿ ನಿಮಗೆ ಇಷ್ಟು ದಿನ ಸ್ಕೂಲಲ್ಲಿ ಟೀಚರ್ಸ್ ಕರೆಕ್ಷನ್ ಮಾಡ್ತಿದ್ರು, ಮಾರ್ಕ್ಸ್ ಸಿಗ್ತಿತ್ತು. ಈಗ ಬೋರ್ಡಿಂದ ಬರುತ್ತೆ. ಸೊ ಅಲ್ಲಿ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಎಷ್ಟು ಕ್ವಶನ್ಸ್ಗೆ ಎಷ್ಟು ಮಾರ್ಕ್ಸ್ಗೆ ಎಷ್ಟು ಪಾಯಿಂಟ್ಸು ಎಷ್ಟು ಬರೆದಿರಬೇಕು ಅಂತ. ಸೊ ನೀಟಾಗಿ ನೋಡ್ಕೊಂಡು ಬರೀರಿ. ಶಬರಿಯು ರಾಮನ ಸ್ವಾಗತಕ್ಕಾಗಿ ಮಾಡಿಕೊಂಡಿದ್ದ ಸಿದ್ಧತೆಗಳನ್ನು ತಿಳಿಸಿ. ಕರ್ಣನ ಯುದ್ಧದ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವನ್ನು ಬರೆಯಿರಿ. ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವುವು. ಪೋರಿ ಏಕೆ ಮುಖ ವಿಸ್ಮಿತಳಾಗಿದ್ದಾಳೆ. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು. ನೆಕ್ಸ್ಟ್, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ. ನೆಕ್ಸ್ಟ್, ಶುಕನಾಸನು ತಿಳಿದಿರುವಂತೆ ರಾಜರ ಪ್ರಕೃತಿಯನ್ನು ಕುರಿತು ಬರೆಯಿರಿ. ನೆಕ್ಸ್ಟು ನಿಮಗೆ ಕವಿ ಪರಿಚಯ ಇರುತ್ತೆ. ಅದನ್ನು ಅವ್ರದ್ದು ಕಾಲಾಕೃತಿ ಬಿರಿದು ಎಲ್ಲ ಒಂದು ಪ್ಯಾರಾಗ್ರಾಫ್ ವೈಸ್ ಬರೀಬೇಕು. ದೇವನೂರು ಮಹಾದೇವ ಅವ್ರ ಬಗ್ಗೆ 2 ಇರುತ್ತೆ 3 ಮಾರ್ಕ್ಸ್ಗೆ. ಇಲ್ಲಿ ದೇವನೂರು ಮಹಾದೇವ ಮತ್ತು ಲಕ್ಷ್ಮೀಶ ಅವ್ರ ಬಗ್ಗೆ ನೋಡ್ಕೊಳ್ಳಿ. 3 ಮಾರ್ಕ್ಸ್ಗೆ ಇರುತ್ತೆ. ಹೇಗೆ ಬರೀಬೇಕು ನೋಡ್ಕೊಳ್ಳಿ. ಇದು 3 ಮಾರ್ಕ್ಸ್ಗೆ. ನೆಕ್ಸ್ಟು ಛಂದಸ್ ಅಂತ ಗ್ಯಾರಂಟಿ ಇರುತ್ತೆ. ಇದು 3 ಮಾರ್ಕ್ಸ್ಗೆ. ಗಣ ವಿಭಾಗ ಮಾಡಿ ಛಂದಸ್ಸನ್ನು ನೋಡ್ಕೊಳ್ಳಿ. ಇದು 3 ಮಾರ್ಕ್ಸ್ಗೆ ಇದ್ದೇ ಇರುತ್ತೆ. 2 ಲೈನ್ ಇದೆ. 2 ಲೈನ್ ಅಂದರೆ ಇದು ಗದ್ಯ ಪದ್ಯ. 3 ಲೈನ್ ಕೊಟ್ಟಿದ್ರೆ ಭಾಮಿನಿ 3-4 ಡಿವೈಡ್ ಮಾಡಿಬಿಟ್ಟು ಕೆಳಗಡೆ ಹೆಸರು ಬರೀಬೇಕು, ಛಂದಸ್ಸಿನ ಹೆಸರು ಬರೀಬೇಕು. ನೆಕ್ಸ್ಟ್ ಅಲಂಕಾರ ಗ್ಯಾರಂಟಿ 3 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲಿ ಕೊಟ್ಟಿರೋದು ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ. ಇಲ್ಲಿ ಅಲಂಕಾರದ ಹೆಸರು ರೂಪಾಲಂಕಾರ. ಇಲ್ಲಿ ಲಕ್ಷಣ ಏನು, ಉಪಮೇಯ ಯಾರು, ಉಪಮಾನ ಯಾರು, ಸಮನ್ವಯ ಯಾವುದು, ಇದೆಲ್ಲ ಬರೀಬೇಕು.
ನೆಕ್ಸ್ಟು ಗಾದೆ ಅಂತ ಗ್ಯಾರಂಟಿ 3 ಮಾರ್ಕ್ಸ್ಗೆ 2 ಆಪ್ಷನ್ ಇರುತ್ತೆ, ಎರಡರಲ್ಲಿ ಯಾವುದಾದ್ರೂ ಒಂದು ಬರೀರಿ. ಇಲ್ಲಿ ಮಿಂಚುವಾದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಸೊ ಹೇಗೆ ಬರೆದಿದ್ದಾರೆ ನೋಡಿ, ಹೇಗಿದೆ ಆನ್ಸರ್ಸು ಹಿಂಗೆ ಬರಿಬೇಕು. ಈ ಥರ ಪ್ಯಾರಾಗ್ರಾಫ್ ವೈಸ್ ಬರೀರಿ. ನೆಕ್ಸ್ಟು ಅಥವಾ ಆಪ್ಷನ್ನು ಇರುತ್ತೆ, ಎರಡಿರುತ್ತೆ. ಆಳಾಗಬಲ್ಲವನು ಅರಸಾಗಬಲ್ಲನು. ಸೊ ಇದು ಎರಡಿರುತ್ತೆ, ಅದರ ಒಂದು ಬರೀರಿ 3 ಮಾರ್ಕ್ಸ್ಗೆ. ನೆಕ್ಸ್ಟ್ ಬಂದು ಸಂದರ್ಭ, 6 ಸಂದರ್ಭ ಇರುತ್ತೆ, ಒಂದಕ್ಕೆ 3 ಮಾರ್ಕು. ಇದರಲ್ಲಿ ನೀವೇ ಸಂದರ್ಭದಲ್ಲಿ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಇಷ್ಟು ಬರೀಬೇಕು. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಇದು ಯಾವ ಲೆಸನಿಂದ ತೊಗೊಂಡಿದ್ದಾರೆ, ಯಾವಾಗ ಹೇಳ್ತಾ ಇದ್ದಾರೆ, ಯಾರು ಹೇಳ್ತಾ ಇದ್ದಾರೆ, ಸ್ವಾರಸ್ಯ ಎಲ್ಲ ಬರೀಬೇಕು. ಮನುಷ್ಯನಂತೆ ಟೊಪ್ಪಿಗೆ ಇಲ್ಲವೇ, ಒಬ್ಬ ಮನುಷ್ಯನಂತೆ ಇನ್ನೊಬ್ಬಳಿಲ್ಲ. ಸೆಕೆಂಡ್ ಒನ್. ನೆಕ್ಸ್ಟ್ ಒನ್, ಕಣ್ಣ ನೀರಂ ತೀವಿ ನೇಲಂ ಬರೆಯುತ್ತೀರೆ. ನೆಕ್ಸ್ಟ್ ಹೊಸ ಎಚ್ಚರದೊಳು ಬದುಕೋಣ. ನೆಕ್ಸ್ಟ್ ಕೌಂತೆಯರು ಸುಯೋಧನರಿಗೆ ಬೇಸಕೈವಲ್ಲಿ ಮನವಿಲ್ಲ, ಬೇರೆ ಬಣ್ಣವನ್ನೇ ಕಾಣನೆ. ಇದಿಷ್ಟು ನಿಮಗೆ 6 ಸಂದರ್ಭ ಇರುತ್ತೆ. ನೆಕ್ಸ್ಟ್ ಪದ್ಯ ಪೂರ್ಣಗೊಳಿಸಿ, 2 ಆಪ್ಷನ್ ಇರುತ್ತೆ, ಅದರದ್ದು ಒಂದು ಬರೀರಿ 4 ಮಾರ್ಕ್ಗೆ. ನೆಕ್ಸ್ಟು ಇಲ್ಲಿ ಒಂದು ಪದ್ಯ ಕೊಟ್ಟಿರ್ತಾರೆ, ಅದನ್ನು ಓದಿ ಅದನ್ನು ಸಾರಾಂಶವನ್ನು ಬರೀಬೇಕು. ಹೇಗೆ ಬರೆದಿದ್ದಾರೆ ನೋಡಿ, ಎಲ್ಲಿಂದ ಯಾವ ಲೆಸನಿಂದ ತೊಗೊಂಡಿದ್ದಾರೆ ಅಂತ ನೆನಪಿರಬೇಕು. ಸೊ ಇದು ದ ರಾ ಬೇಂದ್ರೆ ಅವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದುಕೊಂಡಿರುವ ಹಕ್ಕಿ ಹಾರುತ್ತಿದೆ ನೋಡುತ್ತೀರಾ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸೊ ಈ ಲೈನ್ಸ್ದು ಏನು ಸಾರಾಂಶ ಅಂತ ಬರೀಬೇಕು. ಇದು 4 ಮಾರ್ಕ್ಗಿರುತ್ತೆ. ನೆಕ್ಸ್ಟ್ ಬಂತು 8, 10 ವಾಕ್ಯ, 2 ಕ್ವಶನ್ ಇರುತ್ತೆ, ಒಂದಕ್ಕೆ 4 ಮಾರ್ಕು. ಭಾಷೆ ಸತ್ವಪೂರ್ಣವಾಗಿ ಹೇಗೆ ವಿಕಾಸಗೊಳ್ಳುತ್ತದೆ ವಿವರಿಸಿ, ಅಥವಾ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗ್ಗೆ ಹೇಗೆ ವಿವರಿಸಿ. ಇದು 4 ಮಾರ್ಕ್ಗಿರುತ್ತೆ. ಎಷ್ಟು ಬರೆದಿದ್ದಾರೆ, ಹೇಗೆ ಬರೆದಿದ್ದಾರೆ ನೋಡಿ. ನೆಕ್ಸ್ಟ್ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣಾ ಸಾರಸ್ಯವನ್ನು ಕುರಿತು ವಿವರಿಸಿ, ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ. ನೆಕ್ಸ್ಟು ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನಿಮಗೆ ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ನ ಓದಿ ಆ ರಿಲೇಟೆಡ್ ಕ್ವಶನ್ಸ್ ಕೊಟ್ಟಿದ್ದಾರೆ, ಆ ಕ್ವಶನ್ಸ್ನ ಆನ್ಸರ್ ಮಾಡಿ. ಇದು ನಿಮಗೆ 4 ಮಾರ್ಕ್ಸಿಗಿರುತ್ತೆ. ನೆಕ್ಸ್ಟು ಯಾವುದಾದ್ರು ಒಂದಕ್ಕೆ ಪತ್ರವನ್ನು ಬರೆಯಿರಿ. ಇದು 5 ಮಾರ್ಕ್ಗಿರುತ್ತೆ. ನಿಮ್ಮನ್ನು ದಾವಣಗೆರೆ ಜಿಲ್ಲೆಯ ಮಳ್ಳಲಕೆರೆ ಗ್ರಾಮದ ನಿವಾಸಿ ಅನುಷ ಎಂದು ಭಾವಿಸಿಕೊಂಡು ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಮಾನ್ಯ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆಯಿರಿ. ಅವ್ರು ಏನು ಹೇಳಿದ್ದಾರೆ ಅದನ್ನೇ ಮೇಡಮ್, ಇಲ್ಲಿ ಅನುಷ ಅಂತ ಹೇಳಿದ್ದಾರೆ. ಸೊ ಅನುಷ ಯೂಸ್ ಮಾಡಿ, ದಾವಣಗೆರೆ ಜಿಲ್ಲೆ ಅಂತ ಹೇಳಿದರೆ ದಾವಣಗೆರೆ ಜಿಲ್ಲೆನೇ ಹಾಕಿ ಹೇಗೆ ಬರಿಬೇಕು ನೋಡಿ. ಫಸ್ಟು ಇಂದ ಬರಿಬೇಕು, ಇವರಿಗೆ ಬರಿಬೇಕು, ಈ ಕಡೆ ದಿನಾಂಕ, ಸ್ಥಳ ಬರೆದು, ಸನ್ಮಾನ್ಯರೇ ಅಂತ ಬರೆದು, ವಿಷಯ ಬರೆದು, ಇಲ್ಲಿ ನಮ್ಮ ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಮನವಿ ಪತ್ರ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಥರ ಬರೀಬೇಕು. ಹೊರವಿಳಾಸ ಇಂದ ಮತ್ತು ಇವರಿಗೆ. ಅಥವಾ ಆಪ್ಷನ್ ಇದೆ, ನಿಮ್ಮನ್ನು ಮಧುಗಿರಿ ಸರ್ಕಾರಿ ಪ್ರೌಢಶಾಲೆ ನವೀನ್ ಎಂದು ಭಾವಿಸಿಕೊಂಡು ರಾಷ್ಟ್ರೀಯ ಪೋಷಣ್ ಅಭಿಯಾನ ಕ್ರಮದ ಮಹತ್ವವನ್ನು ಕುರಿತು ಮೈಸೂರಿನಲ್ಲಿ ವಾಸವಾಗಿರುವ ಗೆಳತಿ ಸವಿತಾಳಿಗೆ ಪತ್ರವನ್ನು ಬರೆಯಿರಿ. ಹೇಗೆ ಬರಿಬೇಕು ನೋಡಿ. ನೆಕ್ಸ್ಟ್ ಬಂದು ನಿಮಗೆ ಪ್ರಬಂಧ ಇರುತ್ತೆ, ಎಸ್ಸೆ ರೈಟಿಂಗು, 2 ಆಪ್ಷನ್ ಇರುತ್ತೆ, ಅದರಲ್ಲಿ ಒಂದು ಬರೀರಿ. ಅಟ್ಲೀಸ್ಟ್ 15 ಲೈನ್ ಬರೀರಿ 5 ಮಾರ್ಕ್ಸ್ಗೆ. ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಪಾತ್ರ, ಪ್ರಸ್ತಾವನೆ, ವಿಷಯ ರೂಪಣೆ, ನೆಕ್ಸ್ಟ್ ಉಪಸಂಹಾರ, ಅಥವಾ ಸಾಮಾಜಿಕ ಜಾಲತಾಣದ ಸದ್ಬಳಕೆ, ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ, ಈ ಥರ ಬರೀಬೇಕು. ಸೊ ಈ ಥರ ಪ್ಯಾಟರ್ನ ಎಕ್ಸಾಮ್ಗೆ ಬರೀಬೇಕು. ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಪೇಪರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.